ನಮಸ್ಕಾರ, ನನ್ನ ಹೆಸರು ಹರೀಶ್. ವೆಲ್ಕಮ್ ಟು ಅವರ್ ಚಾನಲ್ ದ ಸ್ಕ್ರೀನ್ ಸ್ಪೆಕ್ಟ್ರಮ್. ನಾವು ಈ ವಿಡಿಯೋನಲ್ಲಿ ಮಾತಾಡೋಣ ಗುಡ್, ಬ್ಯಾಡ್ ಅಂಡ್ ಅಗ್ಲಿ ಮೂವಿ ಬಗ್ಗೆ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಅದಿಕ್ ರವಿಚಂದ್ರನ್ ಮತ್ತು ಲೀಡ್ ರೋಲ್ ನಲ್ಲಿ ಅಜಿತ್ ಕುಮಾರ್, ತ್ರಿಷಾ. ಈ ಮೂವಿನಲ್ಲಿ ವಿಲನ್ ರೋಲ್ ನಲ್ಲಿ ಅರ್ಜುನ್ ದಾಸ್ ಅವರು ಆಕ್ಟ್ ಮಾಡಿದ್ದಾರೆ. ಕತೆ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಬ್ಬ ಗ್ಯಾಂಗ್ಸ್ಟರ್ ತನ್ನ ಎಲ್ಲಾ ಚಟುವಟಿಕೆಗಳನ್ನು ಬಿಟ್ಬಿಟ್ಟು ಫ್ಯಾಮಿಲಿಗೋಸ್ಕರ ಜೈಲ್ಗೆ ಹೋಗ್ತಾನೆ. ತದನಂತರ 18 ವರ್ಷದ ನಂತರ ಯಾವಾಗ ಜೈಲಿಂದ ಬರಬೇಕು ಅಂತ ಸಮಯದಲ್ಲಿ ತನ್ನ ಮಗನನ್ನ ಕುತಂತ್ರದಿಂದ ಜೈಲ್ಗೆ ಹಾಕ್ತಾರೆ. ಈ ಕುತಂತ್ರದಿಂದ ಹೀರೋ ತನ್ನ ಮಗನನ್ನು ಹೇಗಾರ ಮಾಡಿ ಕಾಪಾಡಬೇಕು, ಅದೇ ಸ್ಟೋರಿ. ಸಿಂಪಲ್ ಸ್ಟೋರಿ, ತುಂಬಾ ಚೆನ್ನಾಗಿ ಮಾಡಬಹುದಿತ್ತು. ಆದ್ರೆ ಮೂವಿ ತುಂಬಾ ಕಡೆ ಎಡು ಬಿದ್ದಿದೆ. ಎಲ್ಲಿ ಅಂತ ಈ ವಿಡಿಯೋ ಕೊನೆ ತನಕ ನೋಡಿ ನಾನು ಹೇಳ್ತೀನಿ. ಈ ಮೂವಿದು ಪಾಸಿಟಿವ್ಸ್ ಬಗ್ಗೆ ಮಾತಾಡಿದರೆ ಅಜಿತ್ ಕುಮಾರ್ ಅವರ ಸ್ಟೈಲ್ ಮತ್ತು ಕ್ಲಾಸ್ ಹೇಳ್ಬೋದು. ಜೊತೆಗೆ ಅಲ್ಲಿ ಇಲ್ಲಿ ಸ್ವಲ್ಪ ಆಕ್ಷನ್ ಸೀಕ್ವೆನ್ಸಸ್ ಚೆನ್ನಾಗಿದೆ, ಒಂದ್ ಸಾಂಗ್ ಚೆನ್ನಾಗಿದೆ ಮೂವಿನಲ್ಲಿ, ಮತ್ತು ಲೊಕೇಶನ್ಸ್ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈ ಮೂವಿದು ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಫ್ಯಾನ್ಸ್ ಗೆ ಬಿಟ್ಟಿ, ಅಂದ್ರೆ ಅಜಿತ್ ಕುಮಾರ್ ಅವ್ರ ಫ್ಯಾನ್ಸ್ ಬಿಟ್ಟಿ ಬೇರೆ ಯಾರಿಗೂ ಮೂವಿ ಬಗ್ಗೆ ಅರ್ಥ ಆಗಲ್ಲ. ಕಾರಣ ಏನಂದ್ರೆ ತುಂಬಾ ಫ್ಯಾನ್ ಸರ್ವಿಸ್ ಮಾಡಿದ್ದಾರೆ, ತುಂಬಾ ಅಂದ್ರೆ ತುಂಬಾ. ಎಷ್ಟೊಂದು ಜನಗಳಿಗೆ ಅದ್ರ ರೆಫರೆನ್ಸ್ ಸಿಗಲ್ಲ, ಅದರಿಂದ ಮೂವಿ ಬೋರ್ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಸ್ಕ್ರೀನ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿಲ್ಲ. ಯಾಕಂದ್ರೆ ಒಳ್ಳೆ ಸ್ಟೋರಿ ಇತ್ತು, ಚೆನ್ನಾಗಿ ತಗೊಂಡ್ ಹೋಗ್ಬೋದು, ರಿವೇಟ್ ಮಾಡಬಹುದಿತ್ತು, ಬಟ್ ಅವ್ರು ಮಾಡಿಲ್ಲ. ತುಂಬಾ ನ್ಯಾರೇಷನ್ ಬಗ್ಗೆ ಹೋಗಿದ್ದಾರೆ, ನ್ಯಾರೇಟ್ ಮಾಡ್ಕೊಂಡು ಎಲ್ಲಾ ಮೂವಿನೂ KGF ತರ ಆಗಕ್ಕಾಗಲ್ಲ. KGF ನ್ಯಾರೇಷನ್ ತುಂಬಾ ಚೆನ್ನಾಗಿತ್ತು, ಅದೇ ತರ ಫಾಲೋ ಮಾಡಕ್ ಹೋಗಿದ್ದಾರೆ, ಎಡು ಬಿದ್ದಿದ್ದಾರೆ ಟು ಬಿ ಫ್ರಾಂಕ್. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಂತೂ ತುಂಬಾ ಕಾಮಿಕಲ್ ವರ್ಷನ್ಸ್ ಆಗೋಗುತ್ತೆ. ಯಾಕಂದ್ರೆ ಜಾನ್ ವಿಕ್ ನ ತಗೊಂಬಂದ್ ತೋರಿಸ್ತಾರೆ, ಮತ್ತೆ ಪ್ರೊಫೆಸರ್ ನ ತಗೊಂಬಂದ್ ತೋರಿಸ್ತಾರೆ. ಅವಾಗಂತೂ ನೀವು ನಕ್ಕಿ ಇದ್ ಮಾಡ್ತೀರಾ. ಈ ಮೂವಿ ನೋಡಿ ನಗ್ಬೇಕಾ ಅಳಬೇಕಾ ಗೊತ್ತಾಗಲ್ಲ. ಈ ಮೂವಿನಲ್ಲಿ ಇನ್ನೊಂದು ನೆಗೆಟಿವ್ ಅಂದ್ರೆ, ತುಂಬಾ ನೆಗೆಟಿವ್ ಅಂದ್ರೆ, ಮಕ್ಕಳಿಗೆ ಸ್ಟಿಕ್ಕರ್ ಹಾಕತ್ತಿರೋ ಟ್ಯಾಟೂಗಳನ್ನ ತೋರಿಸಿದ್ದಾರೆ. ಟ್ಯಾಟೂ ಹೇಗಿರುತ್ತೆ ಅಂತ ನೋಡ್ಕೊಂಡು ಮಾಡ್ಬೇಕಿತ್ತು ಅನ್ಸುತ್ತೆ. ನನ್ಗಂತೂ ನೋಡಿ ಅಪ್ಪ ಏನಿದು ಅನ್ಸ್ತಾ ಇತ್ತು. ಮತ್ತು ಮ್ಯೂಸಿಕ್ ಕೂಡ GV ಪ್ರಕಾಶ್ ಅವರು ಎಂತ ಮ್ಯೂಸಿಕ್ ಡೈರೆಕ್ಟರ್, ಅಮರ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈ ಮೂವಿಲಿ BGM ಹಾಕೊಂಡು ಬೈಡ್ ಅಂತ ಓಡ್ದಿಟ್ಟಿದ್ದಾರೆ ಮೊದಲಿನಿಂದ ಕೊನೆ ತನಕ. ಅದಂತೂ ನಿಮ್ಗೆ ಥಿಯೇಟರ್ ಕೂತಿದಾಗ ಅನ್ಸುತ್ತೆ, ಯಪ್ಪ ಯಾಕೆ ಇಷ್ಟೊಂದು ಸೌಂಡ್ ಕೊಟ್ಟಿದ್ದಾರೆ ಗುರು, ಏನ್ ನೋಡ್ತೇವೆ ನಾವು, ಮೂವಿ ನೋಡ್ತಾ ಇದೀವಿ ಅಥವಾ DJ ಬಂದಿದೀವ ಅಂತ ಅನ್ಸುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ನೋಡ್ಬೇಕಾಗುತ್ತೆ, ಹೋಗಿದೀವಿ, ನೋಡ್ಬೇಕಷ್ಟೇನೆ. ಸಿನಿಮಾಟೋಗ್ರಫಿನ ಅಷ್ಟು ಚೆನ್ನಾಗಿಲ್ಲ, ಎಡಿಟಿಂಗ್ ನ ತುಂಬಾ ಟೈಟ್ ಮಾಡಬಹುದಿತ್ತು. 2 hour 10 minutes ಮೂವಿನ ಆರಾಮಾಗಿ 90 to 100 minutes ಮೂವಿ ಮಾಡಿ, ಆ ಫ್ಯಾನ್ ಸರ್ವಿಸ್ ನ ಸ್ವಲ್ಪ ಕಮ್ಮಿ ಮಾಡಿ, ನ್ಯಾರೇಷನ್ ನ ಕಮ್ಮಿ ಮಾಡಿ, ಸ್ಟೋರಿನ ಚೆನ್ನಾಗಿ ಹೇಳಿದ್ರೆ ಒಳ್ಳೆ ಹಿಟ್ ಆಗೋದು. ಬಟ್ ಅಜಿತ್ ಕುಮಾರ್ ಅವ್ರು ಎಂತ ಹೀರೋ, ತಗೊಂಡೋಗ್ಬಿಟ್ಟು ರೀಲ್ಸ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾರಲ್ಲ, ಆ ತರ ತಗೊಂಡ್ ಬಂದು ಸ್ಟೋರಿನ ತಗೊಂಡೋಗಿದ್ದಾರೆ ಡೈರೆಕ್ಟರ್. ನಿಜವಾಗ್ಲೂ ಅರ್ಥ ಆಗಿಲ್ಲ ಏನಕ್ಕೆ ಮಾಡಿದ್ದಾರೆ ಅಂತ. ಅಜಿತ್ ಕುಮಾರ್ ಫ್ಯಾನ್ಸ್ ಬಂದು ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ನಾನ್ ಥಿಯೇಟರ್ ಕೂತಿದಾಗ ನನ್ನ ಪಕ್ಕ ಇದ್ದವರು ವಿಜುವಲ್ ಹೊಡೆದಿ ನೋಡ್ತಾರೆ, ನಾನು ಯಾಕೆ ಈ ತರ ಎಂಜಾಯ್ ಮಾಡ್ತೇವೆ ಅಂತ ನೋಡ್ತಾ ಇದ್ದೆ. ಬಟ್ ಆಮೇಲೆ ಮೂವಿ ಆದ್ಮೇಲೆ ಫ್ಯಾನ್ ನ ಕೇಳಿದಕ್ಕೆ ಅವನಂದ, ಬ್ರೋ ನಿಮ್ಗೆ ಅರ್ಥ ಆಗಲ್ಲ ಅಜಿತ್ ಅವ್ರದ್ದು ಏನ್ ಸ್ಟೈಲ್ ಏನಿದು ಅಂತ, ನಾವು ಅಷ್ಟು ವರ್ಷ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ, ನಮ್ಮಂತವ್ರಿಗೆ ಫಿಲಂ ಮಾಡಿದ್ದಾರೆ. ಲಾಜಿಕ್ ಇಲ್ಲದೆ ಇರ್ಬೋದು, ಬಟ್ ಮೂವಿನ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ನಾನು ಅದೇ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀವು ಈ ಮೂವಿನ ವಿತೌಟ್ ಎನಿ ಲಾಜಿಕ್, ವಿತೌಟ್ ಎನಿ ಸ್ಟೋರಿ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನೋಡಿದ್ರೆ ನಿಮ್ಗೂ ಇಷ್ಟ ಆಗುತ್ತೆ. ಬಟ್ ನನಗಂತೂ ಮೂವಿ ತುಂಬಾ ಕಾಮಿಡಿ ಅನ್ಸ್ತು. ಟು ಬಿ ಫ್ರಾಂಕ್, ಆಕ್ಷನ್ ಕಾಮಿಡಿನೇ ಮೂವಿ. ಸೊ ಇಟ್ ವಾಸ್ ಫೈನ್ ಅಟ್ ದ ಎಂಡ್ ಆಫ್ ದಿ ಡೇ. ದುಡ್ಡಂತೂ ಏನು ಲಾಸ್ ಆಗ್ಲಿಲ್ಲ. ಕಾರಣ ಏನಂದ್ರೆ ನಾನು ಎಂಜಾಯ್ ಮಾಡಿದ ಅಟ್ಮಾಸ್ಫಿಯರ್ ನ ಜನಗಳು ಇಷ್ಟು ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ರು, ನನ್ಗೆ ಖುಷಿ ಕೊಡ್ತು. ಸೊ ನಾನು ಹೇಳೋದೇನಂದ್ರೆ, ಥಿಯೇಟರ್ಗೆ ಹೋಗಿ ನೋಡಿ, OTT-ಗೋಸ್ಕರ ವೇಟ್ ಮಾಡ್ಬಿಡಿ. ಯಾಕಂದ್ರೆ ಈ ಮೂವಿ OTT ನೋಡ ಅಂತದಲ್ಲ, ಥಿಯೇಟರ್ ಅಲ್ಲೇ ನೋಡ್ಬೇಕು. ಸೊ ಗೋ ಅಂಡ್ ಎಂಜಾಯ್ ದ ಮೂವಿ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.